ಹೇಗಿದೆ ಇಲ್ಲಿ ಫುಡ್ ಎಲ್ಲ? ತುಂಬಾ ಟೇಸ್ಟಿ, ತುಂಬಾ ಹೈಜಿನಿಕ್ ಆಗಿ ಮಾಡ್ತಾರೆ. ನಾವು ರೆಗ್ಯುಲರ್ ಕಸ್ಟಮರ್ಸ್. ಓಕೆ. ಚೀಟ್ ಡೇ ಇರುವಾಗ ಇಲ್ಲೇ ಬರೋದು. ಸೂಪರ್. ಅಮ್ಮ ನಿಮ್ಗೆ ಇಷ್ಟ ಆಗುತ್ತಾ? ನನಗೆ ಟೊಮೆಟೊ ಸಾಸ್ ಮತ್ತಿದು ಅಷ್ಟೇ ಇಲ್ಲ. ಪ್ಲೇನ್ ಮಾಡಿ. ಓಕೆ. ನಾವು ಏಜ್ಡ್ ಮನುಷ್ಯರು, ಅಯ್ಯೋ ಹಾಗೆ ನಮಗೆ ಅದೆಲ್ಲ ಒಳ್ಳೆದು. ನೋಡಿ ಎಲ್ಲೆಲ್ಲಿ ಸ್ಟಾಲ್ ಇಟ್ಟಿದ್ದಾರೆ. ನಾನು ಅಲ್ಲೆಲ್ಲ ಬಂದಿದ್ದೇನೆ. ಮಂಗಳದೇವಿಯಲ್ಲಿ ರೀಸೆಂಟ್ ಆಗಿತ್ತು, ಹೌದು. ಅಲ್ಲಿ ಕೂಡ ಬಂದಿದ್ದೇನೆ, ಟೇಸ್ಟ್ ಮಾಡಿದ್ದೇನೆ. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಬಂದಿರ್ತೇನೆ. ಓಕೆ. ಮಟ್ಕ ಸೋಡಾ, ಕುಳ್ಕಿ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲವ್ಡ್ ಇಟ್. ಬರುವಾಗಲೆಲ್ಲ ನಾನು ಇದನ್ನ ಕಂಪಲ್ಸರಿಯಾಗಿ ತಗೊಳ್ತೇನೆ. ನೋಡಿ, ಇದು ನಾರ್ಮಲ್, ಇದು ಅಮೆರಿಕನ್ ಚೀಸ್, ಎರಡು ಕೂಡ ಟೇಸ್ಟ್ ಮಾಡಿ ಹೇಳ್ತೇನೆ. ಅವ್ರಿಗೆ ಗೊತ್ತುಂಟು ನಾವು ಕ್ಲೀನ್ ಅಂತ. ಆಯಿಲ್ ಯಾವಾಗ ಬಂದು ಇನಿಕ್ಕಿದ್ರೆ ನಮ್ದು ಆಯಿಲ್ ಕ್ಲೀನ್ ಇರ್ತದೆ. ಒಂದು 2 days ಸ್ಯಾಟರ್ಡೆ ಹಾಕಿದ್ರೆ ಸಂಡೇ ಮತ್ತೆ ಮಂಡೇ ಚೇಂಜ್. ಹಾಯ್ ಎಲ್ಲರಿಗೂ. ಇವತ್ತು ಮಂಗಳೂರಿನ ಕದ್ರಿ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ನನ್ನ ವೀವರ್ ಒಬ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಅವರದೊಂದು ಸ್ಟಾಲ್ ಉಂಟು ಕದ್ರಿ ಪಾರ್ಕಲ್ಲಿ. ಅಲ್ಲಿ ಹೊರಗಡೆ ಒಂದು ಫುಡ್ ಸ್ಟಾಲ್ ಇದೆ, ಮಿಸ್ಟರ್ ಆ್ಯಂಡ್ ಮಿಸಸ್ ಡಿಲಿಷಿಯಸ್ ಅಂತ ಹೇಳಿ. ಅಲ್ಲಿ ಒಂದು ಬಂದು ಫುಡ್ಡನ್ನೆಲ್ಲ ಟೇಸ್ಟ್ ಮಾಡಿ ಅಂತ ಹೇಳಿದರು ಅವರು. ಹಾಗೆ ಇವತ್ತು ಮಕ್ಕಳಿಗೆ ರಜೆ ಅಲ್ಲ, ಹಾಗೆ ಅಲ್ಲಿ ಹೋಗಿ ಬರುವ ಅಂತ ಇದ್ದೇವೆ. ಸೊ ಇನ್ನು ಅಲ್ಲಿ ಹೋಗಿ ಅಲ್ಲಿ ಯಾವೆಲ್ಲ ಫುಡ್ ಐಟಮ್ಸ್ ಉಂಟು ಮತ್ತು ಆ ಫುಡ್ ಐಟಮ್ಸನ್ನೆಲ್ಲ ಟೇಸ್ಟ್ ಮಾಡಿ ನೋಡುವ ಅಂತ. ಮಕ್ಕಳಿಗೆ ಸಹ ಖುಷಿ ಆಗ್ತದೆ ರಜೆಯಲ್ಲಿ ಅದು ಹೊರಗೆ ಕರ್ಕೊಂಡು ಹೋದ್ರೆ. ಪಾರ್ಕ್ ಕೂಡ ಉಂಟಲ್ಲ, ಸೊ ಪಾರ್ಕ್ ಎಲ್ಲ ಸುತ್ತಾಡಿ ಬರುವ ಅಂತ. ಬನ್ನಿ ಅಲ್ಲಿ ಹೋಗುವ. ನೋಡಿ, ಕದ್ರಿ ಪಾರ್ಕ್ ಹತ್ರ ಬಂದ್ವಿ. ಸ್ವಲ್ಪ ಬೇಗನೆ ರೀಚ್ ಆದ್ವಿ ನಾವು, ಮತ್ತೆ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಬೇಗನೆ ಬಂದು ಹೋಗುವ ಅಂತ. ಹಾಗೆ ಈಗ ಟೈಮ್ ಎಷ್ಟು 3:30 ಆಯಿತು. ಇನ್ನೊಂದು 4:30-5 ಗಂಟೆಗೆ ಜನ ತುಂಬಾ ಇರ್ತಾರೆ. ಹಾಗೆ ಸ್ವಲ್ಪ ಬೇಗ ಬಂದು ಬೇಗ ಹೋಗುವ ಅಂತ, ಕ್ರೌಡ್ ಎಲ್ಲ ಅಷ್ಟು ಇರುದಿಲ್ಲ ಅಂತ. ಬೋರ್ಡ್ ಕಾಣಿಸ್ತಾ ಉಂಟು, ಮಿಸ್ಟರ್ ಆ್ಯಂಡ್ ಮಿಸಸ್ ಡಿಲಿಷಿಯಸ್ ಇದ್ದಾರೆ ಅಲ್ಲಿ ಶಾಪಲ್ಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತೇನೆ ಅಂತ ಹೇಳಿ. ಹಾಯ್, ಹೇಗಿದ್ದೀರಾ? ನೀವು? ಚೆನ್ನಾಗಿದ್ದೇನೆ. ನೀವೆಲ್ಲ ಫೋನ್ ಮಾಡಿದ್ದು? ವೆಲ್ಕಮ್. ನೋಡಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಡಿಲಿಷಿಯಸ್ ಅಂತ. ಓಕೆ, ಏನೆಲ್ಲ ಇದೆ? ಫ್ರೆಂಚ್ ಫ್ರೈಸ್, ಎಂತ ಕುಲುಕಿ ಸೋಡಾ, ಮತ್ತೇನಿದೆ? ಓಕೆ, ಮಡ್ಕಾ ಸೋಡಾ, ಲೈಮ್ ಸೋಡಾ, ಪೊಟೇಟೊ ಟ್ವಿಸ್ಟ್. ಓಕೆ, ರೆಡಿ ಆಗ್ಬೇಕಷ್ಟೇ, ನಾವು ಬೇಗ ಬಂದ್ವಿ ಅಂತ. ಓಪನ್ ಮಾಡೋದು. ಹೌದಾ? 8:30 ತನಕ ಇದ್ದೇವೆ. ಆಯ್ತು, ನಾನು ಬೇಗ ಬಂದಿದ್ದೇನೆ. ಸೊ ಸ್ಯಾಟರ್ಡೆ ಸಂಡೇ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೇವೆ ಸ್ಯಾಟರ್ಡೆ ಸಂಡೇ. ಸೊ ನೋಡಿ, ನಮ್ಮ ವಿವರ್ಸ್ ಶಾಪಿಗೆ ಸಹ ಬನ್ನಿ, ಕದ್ರಿ ಪಾರ್ಕಿಗೆ ಬರುದಾದ್ರೆ. ಸೊ ಇಲ್ಲಿ ಸುಮಾರು ಶಾಪ್ಸ್ ಉಂಟು. ಸೊ ಜಸ್ಟ್ ಕದ್ರಿ ಪಾರ್ಕ್ ಇದ್ದು ಆಪೋಸಿಟ್ ಹೊರಗಡೆ ನೋಡಿ, ಇದು ಕದ್ರಿ ಪಾರ್ಕ್. ಅಲ್ಲಿ ಎಂಟ್ರೆನ್ಸ್ ಉಂಟು ನೋಡಿ, ಅದರ ಆಪೋಸಿಟ್ ಸುಮಾರು ಶಾಪ್ ಉಂಟು. ಹಾಗೆ ನಮ್ಮ ವ್ಯೂವರ್ಸ್ ಇದು ಕೂಡ ಒಂದು ಶಾಪ್ ಇದೆ, ಮಿಸ್ಟರ್ ಆ್ಯಂಡ್ ಮಿಸಸ್ ಡಿಲಿಷಿಯಸ್ ಅಂತ. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಇವತ್ತು ಫುಡ್ ಎಲ್ಲ ಟೇಸ್ಟ್ ಮಾಡಿ ನೋಡುವ. ನಾನು ಬೇಗ ಬಂದಿದ್ದೇನೆ, ಸೊ ಹಾಗೆ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸಿದ್ದೇನೆ. ಇಲ್ಲಾಂದರೆ ಇಲ್ಲಿ ಬೊಬ್ಬೆ ಹಾಕ್ತಾನೆ ಇರ್ತಾರೆ. ಹಾಗೆ ಇಲ್ಲಿ ಇವತ್ತು ಸಹ ರೆಡಿ ಆಗ್ತಾ ಉಂಟಲ್ಲ, ಇಲ್ಲಿ ಬೇರೆ ಬೇರೆ ಐಟಮ್ಸ್ ಉಂಟು, ರೆಡಿ ಮಾಡಲಿ. ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಡುವ, ರೆಡಿ ಆದ ನಂತರ ಟೇಸ್ಟ್ ಮಾಡಿ ನೋಡುವ. ತುಂಬ ಬ್ಯುಸಿ ಇದ್ದಾರೆ. ಸೊ ಏನೆಲ್ಲ ಐಟಮ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಪೊಟೆಟೊ ಟ್ವಿಸ್ಟರ್, ಫ್ರೆಂಚ್ ಫ್ರೈಸ್ ಮತ್ತೆ ಮೋಮೋಸ್ ಇದೆ. ಓಕೆ, ಮತ್ತೆ ಪೊಟೆಟೊ ಟ್ವಿಸ್ಟರ್ ವೆರೈಟೀಸ್ ಇಲ್ಲಿ ಉಂಟು, ಎಲ್ಲ ವೆರೈಟೀಸ್ ಇದೆ ನಮ್ಮ ಹತ್ರ. ಓಕೆ ಓಕೆ, ಇಲ್ಲಿ ಮೆನು ಇದೆ. ಮಸಾಲ ಅಂತ ಇದೆ, ಅದು ನಾವೇ ಮಾಡೋದು, ಪ್ರಿಪೇರ್ ಮಾಡೋದು ಮನೆಯಲ್ಲಿ. ಆ ಮಸಾಲ ನೀವೇ ಮನೆಯಲ್ಲಿ ಮಾಡೋದು? ಮತ್ತೆ ಡಿಪ್ಪಿಂಗ್ ಮಸಾಲ ಕೂಡ ನಾವೇ ಮಾಡೋದು, ಯಾವುದೇ ಕಲರ್ ಯೂಸ್ ಮಾಡೋದಿಲ್ಲ. ವಿದೌಟ್ ಕಲರೇ ಮಾಡ್ತಾ ಇದ್ದೇವೆ ನಾವು ಟ್ವಿಸ್ಟರ್. ಡಿಪ್ಪಿಂಗ್ ಪೌಡರ್ ಮಾಡ್ತಾ ಇದ್ದೇವೆ, ತೋರಿಸ್ತಾರೆ. ಓಕೆ, ಸೊ ಏನು ಸ್ಪೆಷಲ್ ಅಂದರೆ ಅವರ ಈ ಮಸಾಲೆ ಏನು ಹಾಕ್ತಾರೆ ನೋಡಿ ಈ ಪೊಟೆಟೊಗೆ, ಅದು ಪ್ಯೂರಾಗಿ ಅವರು ಮನೆಯಲ್ಲೇ ಮಾಡೋದು, ಯಾವುದೇ ಫುಡ್ ಕಲರ್ ಯಾವುದು ಹಾಕೋದಿಲ್ಲ ಅವರು. ಓಕೆ, ಇಲ್ಲೆಲ್ಲ ಐಟಮ್ಸ್ ಉಂಟು. ಈ ರೀತಿ ಪೌಡರ್ ನಾವು ಪ್ಯಾಕ್ ಮಾಡಿರ್ತೇವೆ ಮನೆಯಲ್ಲೇ. ಮಾಡಿ ಇದನ್ನು ಬಂದು ಬರೀ ಇದಕ್ಕೆ ಹಾಕುದು, ನೀರು ಹಾಕುದು ಅಷ್ಟೇ. ಯಾವುದೇ ಕಲರ್. ನಿಮ್ಮ ಸೀಕ್ರೆಟ್ ಮಸಾಲ ಇದು? ಹೌದು, ಹೌದು. ಚಾಟ್ ಮ್ಯಾಜಿಕ್ ಕೂಡ ನಮ್ ತಿಂದು ನೋಡಿ, ನೀವು ಟೇಸ್ಟ್ ಮಾಡಿ. ನೀವು ಮಾಡಿದ್ದು? ನಾವು ಮಾಡೋದು. ಓಕೆ, ಸೂಪರ್. ಅವರದ್ದೇ ಹೋಮ್ ಮೇಡ್ ಮಸಾಲ ನೋಡಿ. ಓಕೆ, ಈ ಪೊಟೆಟೋನ ಮಸಾಲೆಗೆ ಡಿಪ್ ಮಾಡಿ ಫ್ರೈ ಮಾಡಿ ಕೊಡೋದು. ಸೂಪರ್. ಸೊ ನೋಡಿ, ಇವರು ಮಸಾಲೆಗೆ ಸಹ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಏನು ಖುಷಿ ಆಗೋದು ಅಂದರೆ ಹೋಮ್ ಮೇಡ್ ಮಸಾಲ
ಅಂದರೆ ಯಾವುದೇ ಕಲರ್ ಅದಿದು ಯಾವುದು ಇಲ್ಲ, ಅವರೇ ಮನೆಯಲ್ಲಿ ಮಾಡೋದಂತೆ. ಅವ್ರದ್ದು ಸೀಕ್ರೆಟ್ ಮಸಾಲ ಇದು ನೋಡಿ ನನಗೆ ಖುಷಿ ಆಯಿತು. ಮತ್ತು ಆಯಿಲ್ ಕೂಡ ಒಳ್ಳೆ ಕ್ಲೀನ್ ಉಂಟು, ಎಲ್ಲ ಕ್ಲೀನ್ ಪ್ರಿಪರೇಷನ್ ಉಂಟು ಇವತ್ತು. ಇದು ಕೂಡ ಹೋಮ್ ಮೇಡ್ ಮಸಾಲ ಎಲ್ಲ ಕ್ಲೀನಾಗಿ ಉಂಟು, ಅದು ಖುಷಿ ಆಗ್ತದೆ. ನಮ್ಮ ಕಸ್ಟಮರ್ ತುಂಬಾ ಜನ ಇದ್ದಾರೆ, ಅವರಿಗೆ ಗೊತ್ತುಂಟು ನಾವು ಕ್ಲೀನ್ ಅಂತ. ಆಯಿಲ್ ಯಾವಾಗ ಬಂದು ಇನಿಕ್ಕಿದ್ರೆ ನಮ್ದು ಆಯಿಲ್ ಕ್ಲೀನ್ ಇರ್ತದೆ. ಒಂದು 2 ಡೇಸ್ ಸ್ಯಾಟರ್ಡೆ ಹಾಕಿದ್ರೆ ಸಂಡೇ, ಮತ್ತೆ ಮಂಡೇ ಚೇಂಜ್. ಮತ್ತೆ ಮಂಡೆಯಿಂದ ಕಸ್ಟಮರ್ ಸ್ವಲ್ಪ ಕಡಿಮೆ ಇರ್ತದೆ, ಒಂದು 3 ಡೇಸ್ ಇಡ್ತೇವೆ, ಆ ನಂತರ ಪದೇ ಚೇಂಜ್ ಮಾಡ್ತೀವಿ, ಸಾಟರ್ಡೆಗೆ ಹಾಕ್ತೇವೆ. ಓಕೆ ನೋಡಿ, ಸೊ ಅದೇ ಖುಷಿ ಆಯ್ತು ನನಗೆ. ನೋಡಿ ಪೊಟೇಟೊ ಟ್ವಿಸ್ಟರ್, ಇದರಲ್ಲಿ ಫ್ಲೇವರ್ಸ್ ಉಂಟಾ? ಪೊಟೇಟೊ ಟ್ವಿಸ್ಟರ್ ಪೊಟೇಟೊ ಮತ್ತೆ ಫ್ರೆಂಚ್ ಫ್ರೈಸ್ ಫ್ಲೇವರ್ಸ್, ಫುಲ್ ಫ್ಲೇವರ್ಸ್. ಮತ್ತೆ ನೋಡಿ ಚಾಟ್ ಮ್ಯಾಜಿಕ್, ಪೆರಿ ಪೆರಿ, ಸವರ್ ಕ್ರೀಮ್, ಸ್ಪೈಸಿ ಚೀಸ್, ಶೆಜ್ವಾನ್, ಮಂಚೂರಿಯನ್, ಬಾರ್ಬಿಕ್ಯೂ, ಲೈಮ್ ಆ್ಯಂಡ್ ಚಿಲ್ಲಿ. ಇದು ಹೈಯೆಸ್ಟ್ ಸೆಲ್ಲಿಂಗ್ ಯಾವುದು ಇದರಲ್ಲಿ? ಯಾವುದು? ಚಾಟ್ ಮ್ಯಾಜಿಕ್. ಬಾರ್ಬಿಕ್ಯೂ ತಕೊಂಡು ಹೋಗ್ತಾರೆ, ಸ್ಪೈಸಿ ಚೀಸ್ ತಕೊಂಡು ಹೋಗ್ತಾರೆ, ಅಮೆರಿಕನ್ ಲೈಸ್ ಮಕ್ಕಳು ತಕೊಂಡು ಹೋಗ್ತಾರೆ. ಮಕ್ಕಳಿಗೆ ಇಷ್ಟ ಆಗ್ತದೆ ಅದು. ಎಲ್ಲಿ ಉಂಟು? ಅಮೆರಿಕನ್ ಆನಿಯನಾ? ಓಕೆ, ಸವರ್ ಕ್ರೀಮ್ ಆನಿಯನ್ ಮಕ್ಕಳಿಗೆ ಅದು ಇಷ್ಟ ಆಗುತ್ತಾ? ಅದರಲ್ಲಿ 3 ಸ್ವೀಟ್ ಇದೆ, ಮತ್ತೆ 4 ಸ್ಪೈಸಿ, ಮತ್ತೆ 2 ದೊಡ್ಡವರಿಗೆ ಇದೆ. ಓಕೆ, ನನಗೊಂದು ಅದು ಮಕ್ಕಳಿಗೆ ಇಷ್ಟ ಆಗುವಂಥದ್ದೊಂದು ಹಾಕಿ ಮಕ್ಕಳಿಗೆ ಕೊಡುವ. ರೆಡಿ ಮಾಡ್ತಾ ಇದ್ದಾರೆ. ಇದು ನಾರ್ಮಲ್ ಚಾಟ್ ಮ್ಯಾಜಿಕ್. ಇದು ಚಾಟ್ ಮ್ಯಾಜಿಕ್. ಈ ಮೈನೈಸ್ ನಾವೇ ಮಾಡೋದು ಮನೆಯಲ್ಲಿ. ಓಕೆ, ಮನೆಯಲ್ಲಿ ಎಗ್ಲೆಸ್ ಮಾಡೋದು. ಎಗ್ಲೆಸ್ ತಿನ್ನುವಾಗ ಗೊತ್ತಾಗ್ತದೆ, ಇಂಥ ಟೇಸ್ಟ್ ಎಲ್ಲ ನಿಮ್ಗೆ ಇದರಲ್ಲಿ ಸಿಗುದಿಲ್ಲ. ವಾವ್, ನೋಡಿ ವೆಜಿಟೇರಿಯನ್ಸ್ ಅವರು ಕೂಡ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ಇದು ನಾರ್ಮಲ್. ಓಕೆ ನಿಮಗೆ ಓಕೆ, ಥ್ಯಾಂಕ್ ಯು. ಅಮೆರಿಕನ್ ಲೈಸ್ ಫ್ಲೇವರ್ ಮಾಡಿ. ಓಕೆ, ಮಕ್ಕಳಿಗೆ ಒಂದು ಅಮೆರಿಕನ್ ಲೇಸ್ ಫ್ಲೇವರ್ ಅಂತೆ ಮಾಡುವ. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದಲ್ಲ, ಅಂದ್ರೆ ಸ್ವಲ್ಪ ಸ್ವೀಟ್ ಇದೆಯಾ? ಓಕೆ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇದು. ಮಕ್ಕಳ ಹತ್ರನೇ ಕೇಳುವ ಹೇಗುಂಟು ಅಂತ ಹೇಳಿ. ಮಕ್ಕಳಿಗೆ ಇದು ಇಷ್ಟ ಆಗ್ತದೆ ಅಂತ ನೋಡುವ. ಟೇಸ್ಟ್ ಮಾಡಿ ಹೇಳು, ಟೇಸ್ಟ್ ಮಾಡು, ಗಟ್ಟಿ ಇಡಿ. ಟೇಸ್ಟ್ ಮಾಡು. ತಿನ್ನು ಸೂಪರಾ? ಸೂಪರ್ ಮಾಡು. ಚೆನ್ನಾಗಿದೆಯಾ ಟೇಸ್ಟ್? ಸ್ವೀಟ್ ಉಂಟಾ ಸ್ಪೈಸಿ ಉಂಟಾ? ಸ್ವೀಟ್ ಇದೆಯಾ? ವಾವ್. ನೋಡಿ, ಇದು ನಾರ್ಮಲ್, ಇದು ಅಮೆರಿಕನ್ ಚೀಸ್, ಎರಡು ಕೂಡ ಟೇಸ್ಟ್ ಮಾಡಿ ಹೇಳ್ತೇನೆ. ಹೋಮ್ ಮೇಡ್ ಮಸಾಲ ಅಂತೂ ತುಂಬ ಚೆನ್ನಾಗಿದೆ, ನಾರ್ಮಲಲ್ಲಿ ಕೂಡ. ಈಗ ಇನ್ನೊಂದು ಮಕ್ಕಳಿಗೆ ಇಷ್ಟ ಆಗುವಂಥದ್ದು, ಇದನ್ನು ಸಹ ಟೇಸ್ಟ್ ಮಾಡಿ ನೋಡುವ. ಇದು ಹೋಮ್ ಮೇಡ್ ಮಸಾಲ ತುಂಬ ಚೆನ್ನಾಗಿದೆ.
ಖಂಡಿತವಾಗಿ ನೀವು ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ. ಎರಡು ಕೂಡ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ, ಸ್ವೀಟ್ ಇದೆ ಅಲ್ಲ. ಅದೇ ನಾನು ಸ್ವಲ್ಪ ಸ್ಪೈಸಿ ಪರ್ಸನ್, ನನಗೆ ಇದು ನಾರ್ಮಲ್ ಇದು ತುಂಬ ಇಷ್ಟ ಆಯಿತು. ಅವ್ರದ್ದು ಹೋಮ್ ಮೇಡ್ ಮಸಾಲ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಈ ಕಡೆ ಬಂದರೆ ಇವರ ಶಾಪಿಗೆ ಒಮ್ಮೆ ವಿಸಿಟ್ ಕೊಡಿ ಆಯಿತಾ. ಮಟ್ಕ ಸೋಡಾ ಮಾಡ್ತಾ ಇದ್ದಾರೆ. ಕಸ್ಟಮರ್ ಫೀಡ್ಬ್ಯಾಕ್ ಕೇಳು ಅವ್ರ ಹತ್ರ. ಒಂದು ಫೀಡ್ಬ್ಯಾಕ್ ಟೇಸ್ಟ್ ಮಾಡಿ ಹೇಳಿ. ರೆಗ್ಯುಲರ್ ಕಸ್ಟಮರಾ ನೀವು? ರೆಗ್ಯುಲರ್ ಆಗಿ ಬರ್ತಾ ಇರ್ತೇವೆ. ಅವ್ರು ಎಲ್ಲೆಲ್ಲಿ ಸ್ಟಾಲ್ ಇಟ್ಟಿದ್ದಾರೆ ನಾನು ಅಲ್ಲೆಲ್ಲ ಬಂದಿದ್ದೇನೆ. ಮಂಗಳದೇವಿಯಲ್ಲಿ ರೀಸೆಂಟ್ ಆಗಿತ್ತು, ಹೌದು, ಅಲ್ಲಿ ಕೂಡ ಬಂದಿದ್ದೇನೆ, ಟೇಸ್ಟ್ ಮಾಡಿದ್ದೇನೆ. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಬಂದಿರ್ತೇನೆ. ಓಕೆ. ದ ಮೇನ್ ಥಿಂಗ್ ಐ ಲೈಕ್ ಹಿಯರ್ ಇಸ್ ತುಂಬಾ ಹೈಜೀನಿಕ್ ಆಗಿ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಸ್ಪೆಷಲಿ ಅವರದ್ದು ಮಸಾಲ ಮನೆಯಲ್ಲಿ ಮಾಡಿದ ಮಸಾಲ. ಸೊ ಅದರಲ್ಲಿ ಎಂಥ ಬೇರೆ ಟೇಸ್ಟ್ ಮೇಕರ್ಸ್ ಅದು ಇದು ಎಲ್ಲ ಆ್ಯಡ್ ಇರೋದಿಲ್ಲ. ಅವ್ರು ಮನೆಯಲ್ಲೇ ಮಾಡಿದ ಮಸಾಲ ಆಗಿದ್ರಿಂದ ಐ ಫೀಲ್ ಹೆಲ್ದಿ ಆಲ್ಸೋ ಟು ಈಟ್. ಇಟ್ಸ್ ವೆರಿ ನೈಸ್, ತುಂಬ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ವೆರಿ ನೈಸ್. ಆ್ಯಂಡ್ ಮಟ್ಕ ಸೋಡಾ ಕುಳ್ಕಿ ತುಂಬ ಚೆನ್ನಾಗಿದೆ. ಐ ರಿಯಲಿ ಲವ್ಡ್ ಇಟ್. ಬರುವಾಗಲೆಲ್ಲ ನಾನು ಇದನ್ನು ಕಂಪಲ್ಸರಿಯಾಗಿ ತಗೊಳ್ತೇನೆ. ಮತ್ತು ಹೂಎವರ್ ಇಸ್ ವಾಚಿಂಗ್ ದಿಸ್ ಕದ್ರಿ ಪಾರ್ಕಲ್ಲಿದೆ, ಡೂ ವಿಸಿಟ್ ಹಿಯರ್. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾರೆ ಲಿಂಕ್ ಮ್ಯಾಂಗ್ಳೂರ್ ರೆಸಿಪೀಸಲ್ಲಿ. ಡೂ ಕಮ್ ಆ್ಯಂಡ್ ಟೇಸ್ಟ್ ದ ಫುಡ್. ಆ್ಯಂಡ್ ಮ್ಯಾಂಗ್ಳೂರ್ ರೆಸಿಪೀಸ್ ನಿಮ್ಮದು ಕೂಡ ತುಂಬ ನಾವು ಫಾಲೋ ಮಾಡ್ತಾ ಇರ್ತೇವೆ. ಹೊಸ ಐ ಮೀನ್ ಓಲ್ಡ್ ಟೈಮ್ ಇದ್ದು ರೆಸಿಪೀಸನ್ನು ನೀವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಾ ಈಗ ಪುನಃ. ನಮಗೆ ಒಂದು ಅದನ್ನು ಪುನಃ ಮಾಡ್ಲಿಕ್ಕೆ, ನಾವು ಚೈಲ್ಡ್ಹುಡ್ ಡೇಸಲ್ಲಿ ಅದನ್ನು ಚೆರಿಷ್ ಮಾಡ್ತಾ ಇದ್ವಿ, ಬಟ್ ಈಗ ನಾವೇ ಮಾಡಿ ಅದನ್ನು ತಿನ್ನಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಸೊ ವೇರ್ ಇಸ್ ವಾಚಿಂಗ್ ದಿಸ್, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮ್ಯಾಂಗ್ಳೂರ್ ರೆಸಿಪೀಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾವು ಐಸ್ ಕ್ಯೂ ಅಲ್ಲೇ ಹಾಕೋದು. ಓಕೆ. ಕ್ವಾಲಿಟಿ ಬೇಕು ಅಂತ ನಾವು ಹಾಗೆ ಐಸ್ ಓಕೆ, ನೀವು ಎಲ್ಲ ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ತೀರಾ? ಓಕೆ. ಇದು ಬ್ಲೂಬೆರಿಯಾ? ನಮಸ್ತೆ. ನಮಸ್ತೆ. ಸೊ ಹೇಗಿದೆ ಇಲ್ಲಿ ಫುಡ್ ಎಲ್ಲ? ತುಂಬ ಟೇಸ್ಟಿ, ತುಂಬ ಹೈಜಿನಿಕ್ ಆಗಿ ಮಾಡ್ತಾರೆ.
ನಾವು ರೆಗ್ಯುಲರ್ ಕಸ್ಟಮರ್ಸ್. ಓಕೆ. ಸ್ಪೆಷಲಿ ಇವರದು ಲೈಮ್ ಆ್ಯಂಡ್ ಚಿಲ್ಲಿ ಸೀಸನಿಂಗ್ ತುಂಬ ಚೆನ್ನಾಗಿದೆ. ಓಕೆ. ಸೊ ನಾನು ಕೇಳ್ಪಟ್ಟಿರೋದು ಹೋಮ್ ಮೇಡ್ ಮಸಾಲ ಅಂತ ಈ ಟ್ವಿಸ್ಟೆಡ್ಗೆ ಹಾಕ್ತಾರೆ. ಹೋಮ್ ಮೇಡ್ ಅಂದ್ರೆ ವಿದೌಟ್ ಎನಿ ಕಲರ್. ದೇ ಟೋಲ್ಡ್ ಮೀ ಲೈಕ್ ಎವ್ರಿಥಿಂಗ್ ಇಸ್ ಹೋಮ್ ಮೇಡ್. ಅವರು ಮಸಾಲ ಕೂಡ ಮನೆಯಲ್ಲೇ ತಯಾರು ಮಾಡ್ತಾರೆ. ಪೊಟ್ಯಾಟೋನು ತುಂಬ ಚೆನ್ನಾಗಿ ವಾಶ್ ಎಲ್ಲ ಮಾಡಿ ತರ್ತಾರೆ. ಸೊ ರೆಗ್ಯುಲರ್ ಕಸ್ಟಮರ್ ತುಂಬಾ ಇಷ್ಟ ಆಗ್ತದೆ. ಹೌದು. ಒನ್ಸ್ ಇನ್ ಅ ವೈಲ್ ಚೀಟ್ ಡೇ ಇರುವಾಗ ಇಲ್ಲೇ ಬರೋದು. ಸೂಪರ್. ಅಮ್ಮ ನಿಮ್ಗೆ ಇಷ್ಟ ಆಗುತ್ತಾ? ನನಗೆ ಟೊಮೆಟೊ ಸಾಸ್ ಮತ್ತಿದು ಇಲ್ಲ ಅಷ್ಟೇ ಇಲ್ಲ. ಆದ್ರೆ ಅವರು ಪ್ಲೇನ್ ಮಾಡಿ ಓಕೆ. ನಾವು ಏಜ್ಡ್ ಮನುಷ್ಯರು ಅಯ್ಯೋ. ಹಾಗೆ ನಮಗೆ ಅದೆಲ್ಲ ಒಳ್ಳೆದು ಮಾಡಿ ಹೇಳಿದ ಕೂಡ ಓಕೆ. ಸೂಪರ್ ಸೂಪರ್. ಥ್ಯಾಂಕ್ ಯು. ಫೈನಲಿ ನನ್ನ ವೀವರ್ ಶಾಪಿಗೆ ವಿಸಿಟ್ ಕೊಟ್ಟೆ ನಾನು. ಖುಷಿ ಆಯಿತು ನನಗೆ. ಒಂದು ವಿಚಾರ ಕೇಳಿ ಅವರು ಹೋಮ್ ಮೇಡ್ ಮಾಡ್ತಾರೆ ಅಂತ ಹೇಳುವಾಗ ನನಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಹೋಗುವಾಗ ನನಗೆ ಅನಿಸ್ತಿದ್ದು ಎಂತ ಫ್ರೆಂಚ್ ಫ್ರೈಸ್ ಪೊಟೆಟೊ ಟ್ವಿಸ್ಟ್ ಇದ್ದದ್ದೇ ಅಲ್ವಾ ಅಂತ, ಇದರಲ್ಲಿ ಎಂತ ಉಂಟು ಟೇಸ್ಟ್ ಮಾಡಲಿಕ್ಕೆ ಅಂತ. ಮತ್ತೆ ಇಲ್ಲಿ ವಿಸಿಟ್ ಮಾಡಿದ ನಂತರ ನನಗೆ ಗೊತ್ತಾಯಿತು ಅಂದರೆ ಅವರು ಹೋಮ್ ಮೇಡ್ ಮಸಾಲ ಹಾಕಿ ಮಾಡೋದು. ಆ ಮಯನೇಸ್ ಕೂಡ, ಅದು ಕೂಡ ವೆಜ್ ಮಯನೇಸ್, ಅದು ಕೂಡ ಮನೆಯಲ್ಲೇ ಮಾಡೋದು ಅಂತ. ಮತ್ತೆ ಆಯಿಲ್ ಕೂಡ ಅವರು ಚೇಂಜ್ ಮಾಡ್ತಾರೆ, ಅದೇ ಆಯಿಲ್ ಯೂಸ್ ಮಾಡೋದಿಲ್ಲ. ಅದೆಲ್ಲ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಅಲ್ಲ ನಿಮ್ಗೆ ಹೇಗಾಯ್ತು? ಒಳ್ಳೆದುಂಟಾ ಮಸಾಲ ಎಲ್ಲ? ಹಾಗೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಫ್ಲೇವರ್ ಇಷ್ಟ ಆಗ್ಬೋದು. ನಾನು ಇವತ್ತು ಅದುವೇ ಒಂದು ಚಾಟ್ ಮ್ಯಾಜಿಕ್ ಅದು ತಗೊಂಡೆ. ಮತ್ತೆ ಅಲ್ಲಿ ಕಸ್ಟಮರ್ ಒಬ್ರು ಇದ್ರು, ಅವರಿಗೆ ತಂದೂರಿ ಇಷ್ಟ ಆಯ್ತಂತೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ಬೋದು. ಮತ್ತೆ ಮಕ್ಕಳಿಗೆ ಅದೇ ಅವರು ಹೇಳಿದಾಗೆ ಅದು ಸ್ವೀಟ್ ಅದು ವರ್ಷನ್ ಇದಿತ್ತಲ್ಲ, ಅದು ತುಂಬಾ ಇಷ್ಟ ಮಕ್ಕಳಿಗೆ. ಹಾಗೆ ನಿನ್ಗೆ ಇಷ್ಟ ಆಯ್ತಾ ಬೇಬಿ? ಒಳ್ಳೇದಿತ್ತಾ? ಒಳ್ಳೇದಿತ್ತಾ? ಇಷ್ಟ ಆಯ್ತಾ? ಮಾತಾಡು. ಇಷ್ಟ ಆಯ್ತು ಹೇಳು. ಇಷ್ಟ ಆಯ್ತು. ಮತ್ತೆಂತ ಗೊತ್ತುಂಟ, ಎಲ್ಲ ಜಾತ್ರೆಯಲ್ಲಿ ಕೂಡ ಇವರ ಶಾಪ್ ಇರ್ತದಂತೆ. ಮಿಸ್ಟರ್ ಅಂಡ್ ಮಿಸ್ಸಸ್ ಡಿಲಿಷಿಯಸ್ ಇವರ ಶಾಪ್ ಇದೆ ಹೆಸರು. ಯಾವುದೇ ಜಾತ್ರೆಗೆ ಹೋದ್ರೆ ಇವರದ್ದು ಶಾಪ್ ಇರ್ತದೆ. ಖಂಡಿತವಾಗಿಯೂ ಜಾತ್ರೆಗೆ ಹೋದ್ರೆ ನೀವು ಇವರ ಸ್ಟಾಲಿಗೆ ಕೂಡ ಒಂದು ವಿಸಿಟ್ ಕೊಡಿ ಆಯ್ತಾ. ಅವತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಎಂತ ಗೊತ್ತುಂಟ, ಅವರೇ ಕಟ್ ಮಾಡಿ ಅವರೇ ಮಾಡೋದು, ಫ್ರೋಸನ್ ಎಲ್ಲ ಹಾಕೋದಿಲ್ಲ. ಸೊ ಅದು ಕೂಡ ಖುಷಿ ಆಯ್ತು ನನಗೆ. ಸಾಮಾನ್ಯವಾಗಿ ಫ್ರೆಂಚ್ ಫ್ರೈಸ್ ಏನ್ ಮಾಡ್ತಾರೆ ಅಂದ್ರೆ ಫ್ರೋಸನ್ ತಂದು ಫ್ರೈ ಮಾಡಿ ಕೊಡ್ತಾರಲ್ಲ, ಬಟ್ ಇವರು ಹಾಗೆ ಅಲ್ಲ, ಫ್ರೆಶ್ ಆಲೂನ ತಂದು ಕಟ್ ಮಾಡಿ ಮತ್ತೆ ಅವ್ರು ಫ್ರೈಸ್ ಮಾಡಿ ಕೊಡ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಅದೊಂದ್ಸ ಟೇಸ್ಟ್ ಮಾಡಿದ್ದೇವೆ ಫ್ರೆಂಚ್ ಫ್ರೈಸ್ ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಮತ್ತೆ ಮೋಮೋಸ್ ಕೂಡ ಉಂಟು. ಅವರು ಮೋಮೋಸ್ ಅನ್ನ ಫ್ರೈ ಮಾಡೋದಿಲ್ಲ ಅಂತೆ, ಸ್ಟೀಮ್ಡ್ ಮೋಮೋಸೇ ಮಾಡ್ತಾರೆ. ಅಂದ್ರೆ ವೆಜ್ ಸಹ ಉಂಟು, ಚಿಕನ್ ಸಹ ಉಂಟು ಅವ್ರ ಹತ್ರ. ಮೋಮೋಸ್ ಫ್ರೈ ಮಾಡಿದ್ರೆ ಅದು ಇದು ವೆಜಿಟೇರಿಯನ್ಸ್ಗೆ ಪ್ರಾಬ್ಲಮ್ ಆಗ್ತದಲ್ಲ, ಅದು ಆಯಿಲ್ ಮಿಕ್ಸ್ ಆಗ್ತದಲ್ಲ, ಹಾಗಾಗಿ ಅವರು ಸ್ಟೀಮ್ಡ್ ಮೋಮೋಸ್ ಮಾತ್ರ ಸೇಲ್ ಮಾಡ್ತಾರೆ. ಹಾಗೆ ಮತ್ತೆ ನಿಮ್ಮ ಮನೆಯಲ್ಲಿ ಅಥವಾ ಏನಾದ್ರು ಪ್ರೋಗ್ರಾಮ್, ಏನಾದ್ರು ಫಂಕ್ಷನ್ಸ್ ಏನಾದ್ರು ಇದ್ರೆ ಕೂಡ ಅವರನ್ನು ಕರೆದ್ರೆ ಅವರು ಬರ್ತಾರಂತೆ, ಅವರ ಸ್ಟಾಲ್ ಹಾಕ್ತಾರಂತೆ. ಸೊ ಹಾಗೆ ಅವರ ನಂಬರ್, ಅವರ ಶಾಪ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ನೋಡಿ ಸ್ಕ್ರೀನ್ ಕೆಳಗಡೆ ಸಹ ನಂಬರ್ ಹಾಕ್ತೇನೆ. ನಿಮ್ಗೆ ಮನೆಯಲ್ಲಿ ಏನಾದ್ರು ಫಂಕ್ಷನ್ಸ್ ಏನಾದ್ರು ಇದ್ರೆ ಇವರನ್ನು ನೀವು ಕರಿಬಹುದು. ಸೊ ಅವರ ಸ್ಟಾಲ್ ಅವರು ಹಾಕ್ತಾರೆ. ಹಾಗೆ ಸೊ ತುಂಬಾ ಚೆನ್ನಾಗಿದೆ. ಖಂಡಿತವಾಗಿಯೂ ಮಿಸ್ಟರ್ ಅಂಡ್ ಮಿಸ್ಸಸ್ ಡಿಲಿಷಿಯಸ್ ಕದ್ರಿ ಪಾರ್ಕಿಗೆ ಬಂದ್ರೆ ವಿಸಿಟ್ ಕೊಡಿ. ಹಾಗೆ ಜಾತ್ರೆಯಲ್ಲಿ ನೀವು ಅವರನ್ನು ನೋಡಿದ್ರೆ, ಅವರ ಸ್ಟಾಲ್ ಅನ್ನು ನೋಡಿದ್ರೆ ವಿಸಿಟ್ ಕೊಡಿ. ತುಂಬಾ ಇಷ್ಟ ಆಯ್ತು ನನಗೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಬೈ ಮಾಡಿ. ಬಾಯ್.